ಅಯ್ಯೋ ಈ ಬಟ್ಟೆ ಎಷ್ಟು ಮುದ್ದಾಗಿ ಕಾಣಿಸ್ತಾನ ನಮ್ಮ ಅಣ್ಣ. ಈ ಜೋಡಿಗೆ ನಂದೇ ದೃಷ್ಟಿ ತಾಗದೆ ಇರ್ಲಿ. ಜಾನವ್ರೆ, ಒಳ್ಳೆಯವ್ರ ದೃಷ್ಟಿ ಯಾವತ್ತೂ ಕೆಟ್ಟದಾಗಕ್ಕಿಲ್ಲ. ಅಪ್ಪ ನಮ್ಮ ಅಣ್ಣನ ಜೊತೆ ಸೇರಿ ಸೇರಿ ನೀವು ಮಾತಾಡೋದು ಕಲ್ತು ಬಿಟ್ಟಿದ್ದೀರಾ ಅಲ್ಲ? ನಾನ್ ನಿನಗೆ ಕಾಟ ಕೊಡ್ತೀನ. ಇವಾಗ ನೀನ್ ನನಗೆ ಕಾಟ ಕೊಡದೆ ಇದ್ರೆ ಸಾಕು. ಕೆಳಗ್ ಬಂದ್ಬಿಟ್ಟಲ್ ದೊಡ್ಡದಾಗಿ. ಅದಕ್ಕೆ ಅದಕ್ಕೆ ಅಣ್ಣ ನಿನ್ನೆ ರಾತ್ರಿ ಎಲ್ಲ ಅಳ್ತಾ ಇದ್ನಾ? ಹೌದು ಜಾನವ್ರೆ, ಅದ್ಯಾರ್ದು ಫ್ರೆಂಡ್ ಫೋಟೋ ನೋಡಿದ್ರಲ್ಲ, ಅವ್ನು ಸಿಗ್ಬೇಕು, ಅವ್ನು ಸಿಕ್ಕಿದ್ರೆ ಮಾತಾಡ್ಬೇಕು, ಅವನ ಹತ್ರ ಏನೋ ಕೇಳಬೇಕು ಅಂತ ಎಲ್ಲ ಹೇಳ್ತಾ ಇದ್ರು. ಏನೂ ಇಲ್ಲ. ನನ್ನ ಬಗ್ಗೆ ಯೋಚನೆ ಬಿಡು. ಅದಕ್ಕೆ ಅಣ್ಣನ ಚೆನ್ನಾಗಿ ನೋಡ್ಕೊಡಿ. ಸರಿ. ಅಣ್ಣ ನಿನ್ನೆ ರಾತ್ರಿ ತುಂಬಾ ಅಳ್ತಾ ಇದ್ನಂತೆ. ಅದಕ್ಕೆ ನಿನ್ನ ಕಡೆಯಿಂದ ಒಂದು ವಿಷಯಕ್ಕೆ ಸಹಾಯ ಆಗ್ಬೇಕಿತ್ತು. ಸಹಾಯನ? ನನ್ನ ಕೈಲಾದ ಏನು ಮಾಡೋಕ್ಕಾದ್ರೂ ನಾನು ಖಂಡಿತ ಮಾಡಿಕೊಡ್ತೀನಿ ಜಾನ್ವಿವ್ರೆ. ಏನು ಸಹಾಯ ಬೇಕು ಹೇಳಿ? ಅದು ಅವ್ರ ಫ್ರೆಂಡ್ ಫೋಟೋನ ನೋಡ್ಬಿಟ್ಟು ರಾತ್ರಿ ಫುಲ್ ಅಳ್ತಾ ಇದ್ನಂತೆ. ತುಂಬ ಬೇಜಾರು ಮಾಡ್ಕೊಂಡಿದ್ದಾನಂತೆ. ಅದಕ್ಕೆ ಹೇಗಾದರೂ ಮಾಡಿ ಆ ಫ್ರೆಂಡ್ನ ನೀವು ಹುಡುಕೊಡ್ಬೇಕು. ಅಣ್ಣ, ನೀನೇನು ಯೋಚನೆ ಮಾಡಬೇಡ. ನಿನ್ನ ಫ್ರೆಂಡ್ ಎಲ್ಲಿದ್ರೂ ಹುಡುಕ್ಸ್ಕೊಡೋ ಜವಾಬ್ದಾರಿ ನಮ್ಮದು. ಇದು ನನ್ನ ಕಡೆಯಿಂದ ಪ್ರಾಮಿಸ್. ನಿನ್ನ ಭಾವ ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪಲ್ಲ. ಆ ಭರವಸೆ ಮೇಲೆ ನಾನು ನಿನಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಅದ್ಯಾಕೆ ತೆಗಿತಿದ್ಯಾ? ಅಬ್ಬಬ್ಬಬ್ಬಬ್ಬ, ಬೆಳಿಗ್ಗೆ ಕಣ್ಣು ಬಿಡೋದೊಂದು ನೆನಪಿರುತ್ತೆ, ಆಮೇಲೆ ಅದು ಎಷ್ಟು ಬೇಗ ರಾತ್ರಿ ಆಗ್ಬಿಡುತ್ತೋ ಏನೋ. ಕಸ ಗುಡಿಸು, ಮನೆ ಒರೆಸು, ಬಟ್ಟೆ ತೊಳಿ, ಅಡುಗೆ ಮಾಡು, ಆಮೇಲೆ ಇನ್ನೇನೋ ಅಂದ್ಬಿಟ್ನಲ್ಲ ಯಾವುದದು.
ಇದೆ ಪಾತ್ರೆ ತೊಳಿ. ಅಯ್ಯೋ ಬರೀ ಇದೇ ಆಗೋಯ್ತು. ದಿನಕ್ಕೆ 2 ತಾಸು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಪಟ ಪಟ ಅಂತ ಕುಟ್ಟೋರಿಗೆ ಇದೆಲ್ಲ ಎಲ್ಲ ಅರ್ಥ ಆಗಬೇಕು. ಸದ್ಯ ಎಲ್ಲ ಕೆಲಸ ಮುಗೀತು. ಒಂದು ಅರ್ಧ ಗಂಟೆ ನೀನು ಸಿಂಚನ, ಈಗ ತಾನೇ ಎಲ್ಲ ಪಾತ್ರೆನೂ ತೊಳೆದು ಜೋಡಿಸಿಡ್ತಾ ಇದ್ದೀನಿ. ನೀನು ತಿಂದಿರೋ ಒಂದು ತಟ್ಟೆನೂ ತೊಳೆಯೋಕ್ಕಾಗಲ್ವಾ ನಿನ್ನಿಂದ? ಏನೋ ನಾನು ತಟ್ಟೆ ತೊಳಿಬೇಕಾ? ಚಾನ್ಸೇ ಇಲ್ಲ. ನಮ್ಮನೇಲಿ ಈ ಕೆಲಸ ಮಾಡಕ್ಕೆ ಅಂತಾನೆ 2 ಕೆಲಸದವ್ರಿದ್ದಾರೆ. ನನಗಿದೆಲ್ಲ ಅಭ್ಯಾಸ ಇಲ್ಲ. ಅಭ್ಯಾಸ ಇಲ್ಲಿದ್ರೆ ಅಭ್ಯಾಸ ಮಾಡ್ಕೋಬೇಕು. ಇದು ನಿನ್ನ ತವ್ರ ಮನೆ ಅಲ್ಲ, ನಿನ್ನ ಗಂಡನ ಮನೆ. ಇಲ್ಲಿಗೆ ಬಂದ್ಮೇಲೆ ನೀನು ಇಲ್ಲಿಗೆ ಹೊಂದ್ಕೋಬೇಕಾಗುತ್ತೆ. ರೀ, ಇಲ್ದಿರ ಬೋಧನೆ ಮಾಡಕ್ ಬರ್ಬೇಡಿ ನಂಗೆ. ಇಂಥ ಬುದ್ಧಿ ಇಲ್ದಿರೋಗೆ ನಾನು ಯಾಕೆ ಬೋಧನೆ ಮಾಡಲಿ? ನಾನು ಮೊದಲೇ ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇದೆ. ಏನೋ ಏನಿಲ್ಲ, ಇಷ್ಟು ವರ್ಷ ಆದರೂ ಒಂದು ಕಡ್ಡಿ ಕೆಲಸ ಮಾಡಲ್ಲ ಅಂತ ಹೇಳ್ತಿದೀಯಲ್ಲ, ಏನು ನಿನ್ನ ಮಾತಿನ ಅರ್ಥ ಅಂತ ಕೇಳ್ತಿದ್ದೀನಿ. ಯಾಕೆ? ನಾನು ಹೇಳಿದ ಅರ್ಥ ಆಗಿಲ್ವಾ? ನಾನು ಇಂಗ್ಲಿಷಲ್ಲಿ ಹೇಳದ್ನ. ನನಗೆ ಈ ಕೆಲಸ ಮಾಡೋ ಅಭ್ಯಾಸ ಇಲ್ಲ. ಅಷ್ಟಕ್ಕೂ ನಾನು ಈ ಮನೆ ಕೆಲ್ಸದೋಳಲ್ಲ. ಅಂದರೆ ಈ ಮನೆ ಕೆಲಸ ಎಲ್ಲ ಮಾಡ್ತೀವಲ್ಲ, ನಾನು ಅತ್ತೆ ನಾವೆಲ್ಲ ಕೆಲಸದವ್ರ? ಅಯ್ಯೋ, ನಾನಾಗ ಹೇಳಿದ್ನ? ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೆ. ಸಿಂಚನ, ಬರ್ತಾ ಬರ್ತಾ ನಿಂದು ಯಾಕೋ ಸ್ವಲ್ಪ ಅತಿ ಆಯ್ತು ಅಂತ ನಿನ್ಗೆ ಅನಿಸ್ತಾ ಇಲ್ವಾ? ನೀನ್ ತಿಂದಿರೋ ಒಂದು ತಟ್ಟೆನ ತೊಳೆದಿಡು ಅಂತಂದ್ರೆ ಬಾಯಿ ಬಂದಾಗೆಲ್ಲ ಮಾತಾಡ್ತಿದ್ಯಲ್ಲ ನೀನು. ನಾನು ನೋಡ್ತಾನೆ ಇದ್ದೀನಿ, ಕಾಲ್ ಕೇಳ್ಕೊಂಡು ಪ್ರತಿಯೊಂದಕ್ಕೂ ಜಗಳಕ್ಕೆ ಬರ್ತೀರಾ. ಸಾಕಾಗೋಗಿದೆ. ನಾನು ಕೈಗೊಬ್ರು ಕಾಲ್ಗೊಬ್ರು ಆಳಂತ ಸುಖವಾಗಿ ಬೆಳೆದಿರೋ ಅಂತ ಹುಡುಗಿ. ಜವರೇಗೌಡ್ರು ಏಕೈಕ ಮುದ್ದಿನ ಮಗಳು. ಮುಸ್ರೆ ತಿಕ್ಕೋನ್ ಮನೆಯಿಂದ ಬಂದಿಲ್ಲ ನಾನು. ಏನು ಏನು ಏನಂದೆ ನೀನು ಸಿಂಚನ? ಮುಸ್ರೆ ತಿಕ್ಕೋರು ಅಂತನ? ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಮನೆನ ತೂಗಿಸ್ಕೊಂಡು ಹೋಗೋ ನಮ್ಮಂತವ್ರು ಮುಸ್ರೆ ತಿಕ್ಕೋರ ನಿನ್ ಪ್ರಕಾರ? ನಮ್ಮಂತವ್ರು ಮನೆ ಕೆಲಸ ಮಾಡಿ ಅಡಿಗೆ ಮಾಡೋದ್ರಿಂದಲೇ ನಿಮ್ಮಂತವ್ರಿಗೆ ಹೊತ್ತೊತ್ತಿಗೆ ಊಟ ಸಿಗೋದು. ಇಲ್ಲ ನಿಮ್ ಊಟ ತಿಂಡಿಯಲ್ಲಿ ಏನ್ ಕಂಪ್ಯೂಟರ್ ಆಚೆ ಬರುತ್ತಾ? ಮನೆ ತೂಗಿಸ್ಕೊಂಡು ಮನೆಯವ್ರನ್ನೆಲ್ಲ ಕಾಳಜಿಯಿಂದ ನೋಡ್ಕೊಳ್ಳೋ ನಮ್ಮಂತವ್ರನ್ನ ಮುಸ್ರೆ ತಿಕ್ಕೋಳು ಅಂತ ಕರೀತಾಳೆ. ನೀನ್ ಬಾಯಿಗಿಷ್ಟು. ನೀನು ದುಡ್ದು ಸಂಪಾದನೆ ಮಾಡ್ತೀಯಾ, ನಾವು ದುಡ್ದು ಸುಸ್ತಾಗಿ ಮಲ್ಕೋತೀವಿ. ಇಷ್ಟೇ ವ್ಯತ್ಯಾಸ ಇರೋದು. ಈ ದುರಹಂಕಾರದ ಮೊಟ್ಟೆ ಕೋಳಿನ ಅತ್ತೆ ತಲೆ ಮೇಲೆ ಕೂಡಿಸ್ಕೊಂಡಿರೋದ್ರಿಂದಲೇ ಇವತ್ತು ಇವಳಿಂದ ನಾನು ಇಂಥ ಮಾತೆಲ್ಲ ಕೇಳಿಸ್ಕೋಬೇಕಾಗಿ ಬಂತು. ಎಲ್ಲ ನನ್ನ ಹಣೆ ಬರ.